ಸರ್, ದರ್ಶನ್ ಅವರ ಇತಿಹಾಸವನ್ನು ನಾವು ಗಮನಿಸಿದರೆ ಈಸ್ ಅ ಎಬಿಚುವಲ್ ಅಫೆಂಡರ್. ಪದೇ ಪದೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಇರ್ತಾರೆ. ಮೊದಲು ಅವರ ಪತ್ನಿಗೆ ಹೊಡೆದ್ರು, ಅದಾದ ನಂತರ ಯಾರೋ ಸರ್ವರ್ಗೆ ಹೊಡಿತಾರೆ. ಹಾಗಾಗಿ ಈ ಕೇಸ್ ಏನಾದರೂ ಸಾಬೀತಾಗ್ಬಿಟ್ರೆ ಅವ್ರ ಮೇಲೆ ರೌಡಿ ಶೀಟರ್ ಏನಾದರೂ ಓಪನ್ ಆಗುತ್ತಾ ಅಂತ. ಇವರು ಒಬ್ಬರು ಚಾಳಿಗೆ ಬಿದ್ದಂಥವ್ರು. ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಕಾಮನ್, ಒಪ್ಕೊಳ್ಳೋದು. ಅದ್ರ ಮೇಲೆ ರೌಡಿ ಶೀಟ್ಸ್ ಹೊಡಿಯೋಕ್ಕಾಗಲ್ಲ. ಮಧ್ಯೆ ಏನೋ ಒಂದು ಆಕ್ಸಿಡೆಂಟ್ ಮಾಡಿದ್ರು, ಅಲ್ಲಿಂದ ಏನೋ ಆಯಿತು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಬಟ್ ಈ ಪರ್ಟಿಕ್ಯುಲರ್ ಅಫೆನ್ಸು ಇಸ್ ವೆಲ್ ಪ್ಲ್ಯಾನ್ಡ್, ವೆಲ್ ಇಂಜಿನಿಯರ್ಡ್. ಹೇಗೆ ಒಬ್ಬ ಪ್ರೊಫೆಷ್ನಲ್ ರೌಡಿ ಅವನಿಗೇನೋ ಒಂದು ಟಾಸ್ಕ್ ಕೊಟ್ಟರೆ ಈ ಥರ ಆಗಬೇಕು ಅಂತ ಕಾಸು ಇಸ್ಕೋತಾನೆ, ಕೆಲಸ ಮಾಡ್ತಾನೆ. ಇವನು ಕಾಸು ಕೊಟ್ಟು ಕೆಲಸ ಮಾಡಿಸಿದ್ದಾನೆ. ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಅವ್ರಿಗೇನು ಹೇಳ್ಬೇಕು ನಾವು? ನಾಗರಿಕರಂತ ಹೇಳಬೇಕಾ, ಅಥವಾ ಏನು ಕಾನೂನನ್ನು ಮುರಿಯೋರು ರೆಗ್ಯುಲರ್ ಆಗಿ ಅಂತ ಹೇಳಬೇಕಾ? ಅದರಿಂದ ಏನಾಯ್ತು ಇವತ್ತು? ಎಷ್ಟೊಂದು ಅಶಾಂತಿ ಆ ಫ್ಯಾಮಿಲಿಗೆ. ನೋಡಿ, ಅವಳಿಗೆ ಏನೋ ಪಾಪ 5 ತಿಂಗಳು ಈಗಂದು ಗರ್ಭಿಣಿ, ಏನೂ ತಿಳಿದೈತೆ ಅಂತ ಕೂಸು ಹೊಟ್ಟೆಯಲ್ಲಿ, ವಯಸ್ಸಾಗಿರೋ ತಂದೆ ತಾಯಿಗಳು. ಆ ಕೂಸು ಏನು ಮಾಡಿತು? ಇದು ಭಾಳ ಘೋರವಾದಂಥ ಒಂದು ಸಂದರ್ಭ. ಪೇರೆಂಟ್ಸ್ ಏಜ್ಡ್, ಅವನ ಜೊತೆಗೆ ಇವನೊಬ್ಬನೇ ಅರ್ನಿಂಗ್ ಮೆಂಬರ್, ಬ್ರೆಡ್ ಅರ್ನರ್. ಈಗ ಆ ಫ್ಯಾಮಿಲಿ ಹ್ಯಾಸ್ ಬಿನ್ ಪುಶ್ ಟು ದ ವಾಲ್ ಅಲ್ಲ. ಅದು ರಿಕವರಿ ಆಗಲಿಕ್ಕೆ ಸಾಧ್ಯನಾ? ಇದು ಭಾಳ ಮಹತ್ವವಾದಂಥ ಕಾನ್ಸಿಕ್ವೆನ್ಸಸ್ಸು. ಆದರೆ ಈ ಸಂದರ್ಭ ಕಾನ್ಸಿಕ್ವೆನ್ಸಿಗೂ ಸಂಬಂಧ ಇಲ್ಲ. ನಾವು ಪೊಲೀಸರ ಕೆಲಸ ಟು ಪ್ರೂವ್ ದಿ ಪ್ರಾಸಿಕ್ಯೂಷನ್, ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್. ಅದು ಅನದರ್ ಆಸ್ಪೆಕ್ಟ್ ಆಫ್ ದಿ ಕೇಸ್. ಅದು ನ್ಯಾಯಾಲಯ ಕನ್ಸಿಡರ್ ಮಾಡುವಾಗ ಸಾಕ್ಷಿಗಳನ್ನು ಒಂದು ರೀತಿ ತೂಕ ಮಾಡ್ತಾರೆ ಅವರು. ತೂಕ ಮಾಡುವಾಗ ವಿಚ್ ಸೈಡ್ ಹ್ಯಾಸ್ ಗಾಟ್ ಮೆರಿಟ್, ಪ್ರಾಸಿಕ್ಯೂಷನ್ಗೆ ಮೆರಿಟ್ ಇದೆಯೋ ಅಥವಾ ಡಿಫೆನ್ಸಿಗೆ ಮೆರಿಟ್ ಇದೆಯೋ. ಡಿಫೆನ್ಸಿಗೆ ಮೆರಿಟ್ ಇಲ್ಲ, ಅವರಿಗೆ ಇದನ್ನೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಬಂದಿದ್ದಾರೆ, ಸುಳ್ಳು ಅಂತ ಸಾಬೀತು ಮಾಡೋಕ್ಕಾಗಿಲ್ಲ, ಅಥವಾ ಇದು ಊಟ ಹಾಕಿದ್ದಾರೆ, ಆ ಊಟ ಹಾಕಿರೋದನ್ನ ಸಾಬೀತು ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಆಲ್ ಬಿಕಮ್ ಟ್ರೂ ಓನ್ಲಿ ಅಲ್ವಾ? ಸೊ ಟ್ರೂ ಎವಿಡೆನ್ಸ್ ನಿಮ್ಮ ಮುಂದೆ ಇರುವಾಗ ನ್ಯಾಯಾಲಯಕ್ಕೆ ಬೇರೆ ದಾರಿನೇ ಇಲ್ಲ. ಅದನ್ನು ಯಾವ ರೀತಿ ಕಾನೂನು ಹೇಳುತ್ತೋ ಆ ರೀತಿ ಮಾಡಬೇಕಾಗುತ್ತೆ. ಮಾಡುವಾಗ ನಮ್ಮ ಪ್ರಾಸಿಕ್ಯೂಟರ್ ಕೂಡ ಸಂದರ್ಭನ ಟು ಕನ್ವಿನ್ಸ್ ದಿ ಕೋರ್ಟ್. ಯಾಕೆಂದರೆ ಅಲ್ಟಿಮೇಟ್ಲಿ ಲಾ ಈಸ್ ನಥಿಂಗ್ ಬಟ್ ಟು ಬ್ಯಾಲೆನ್ಸ್ ದಿ ಈಕ್ವೇಷನ್. ಪಬ್ಲಿಕ್ ನೋಡ್ತಿರ್ತಾರೆ. ಇವತ್ತು ನಮ್ಮ ಬರೀ ಕರ್ನಾಟಕದವ್ರು ನೋಡ್ತಾ ಇಲ್ಲ ಈ ಕೇಸು, ಆಲ್ ಓವರ್ ಇಂಡಿಯಾ ನೋಡ್ತಾ ಇಲ್ಲ. ನಮ್ಮ ಇಂಡಿಯನ್ಸ್ ಎಲ್ಲಿದ್ದಾರೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿಪ್ರಾಯ ಬರಬೇಕಲ್ವ. ನಮ್ಮ ದೇಶದಲ್ಲಿ ನ್ಯಾಯ ಇದೆ, ನ್ಯಾಯಾಲಯ ಇದೆ, ಕೆಲಸ ಮಾಡ್ತಾ ಇದೆ ಅಂತ. ಆದ್ದರಿಂದ ನನಗೇನು 100% ಹೋಪ್ಸ್ ಇದೆ. ಇದು ಇಟ್ ವಿಲ್ ಎಂಡ್ ಅಪ್ ವಿತ್ ಎ ಪಾಸಿಟಿವ್ ನೋಟ್ ಅಂತ. ರೌಡಿ ಶೀಟರ್ ಓಪನ್ ಆಗ್ಬೋದು ಹಾಗೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಓಕೆ, ರೌಡಿ ಶೀಟ್ ಆಟೋಮೆಟಿಕ್ಕಾಗಿ ಹೋಗುತ್ತೆ, ಬಿಕಾಸ್ ಪಬ್ಲಿಕ್ ಆರ್ಡರ್ ಈಸ್ ಡಿಸ್ಟರ್ಬ್ಡ್. ಆಗಿಲ್ವಾ? ಹೌದು. ಅವನಿಗೆ ಎಷ್ಟೋ ಜನ ಫ್ಯಾನ್ ಫಾಲೋ ಇದ್ದಾರೆ, ನಿಜ, ಲಕ್ಷಗಟ್ಟಲೆ ಇದ್ದಾರಂತೆ. ಹೌದು. ಆ ಲಕ್ಷಗಟ್ಟಲೆ ಒಂದು ಸೇನೆ ಆಯಿತು. ಸೇನೆ ಎಂಥ ಸೇನೆ ಅದು? ರೌಡಿಗಳ ಸೇನೆ. ಈ ಒಬ್ಬ ರೌಡಿ, ಮೇನ್ ರೌಡಿನ ನಾವು ಬಟ್ಟ ಹಾಕಿದರೆ ಇಷ್ಟು ಜನ ಮಲಗ್ತಾರೆ. ನಿಜ. ಇವನಿಗೆ ಮಟ್ಟ ಹಾಕಿಲ್ಲ ಅಂದರೆ ಅಷ್ಟು ಜನ ಡಬಲ್ ಆಗ್ತಾರೆ, ವೀರಪ್ಪನಾದಂಗೆ. ಎಸ್, ದಿಸ್ ಹ್ಯಾಸ್ ಟು ಬಿ ಎಲಿಮಿನೇಟೆಡ್. ಐ ಮೀನ್ ಕಂಟ್ರೋಲ್ಡ್. ಹಾಗೆ ಈ ಥರ ಒಂದು ಸಂದರ್ಭ ಬಂದಾಗ ನ್ಯಾಯವಾಗಿ ಅವರನ್ನು ಪ್ರಾಸಿಕ್ಯೂಟ್ ಮಾಡೋದು. ನ್ಯಾಯದಲ್ಲಿ ಏನಿದೆ ಆ ರೀತಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತ ಕೊಡಿಸೋದು, ಅದೊಂದೇ ದಾರಿ. ಒಬ್ಬನ ಕನ್ವಿಕ್ಷನ್ ಆದರೆ ಲಕ್ಷಾಂತರ ಕೇಸುಗಳು ಅಥವಾ ಲಕ್ಷಾಂತರ ಜನಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.